ಬಂದ್ನಿಂದ ಹಿಂದೆ ಸರಿಯುವಂತಹ ಪ್ರಶ್ನೆಯೇ ಇಲ್ಲ. ಅಖಂಡ ಕರ್ನಾಟಕ ಬಂದ್ ಮಾಡೇ ಮಾಡ್ತೇವೆ. ಓಟಾಳ್ ನಾಗರಾಜ್ ಹೇಳಿಕೆ. ಬಂದ್ನಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಅಖಂಡ ಕರ್ನಾಟಕ ಬಂದ್ ಮಾಡೇ ಮಾಡ್ತೇವೆ. ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿಕೆ. ಸಿಎಂ ಡಿಕೆ ಶಿವಕುಮಾರ್ ಸಹ ಬಂದ್ಗೆ ಬರಲಿ, ಅವರಿಗೆ ವೀಳ್ಯದೆಲೆಯನ್ನ ನೀಡಿ ಸ್ವಾಗತವನ್ನ ಕೋರ್ತೇವೆ ಎಂದಿರುವಂತಹ ವಾಟ. ಮಳೆ ಚೆನ್ನಾಗಿ ಆಗಿದೆ ಅಂತ ಹೇಳಿ ತಮಿಳುನಾಡಿಗೆ ನೀರು ಬಿಡಬೇಡಿ, ನಮ್ಮ ರಾಜ್ಯದ ನ್ಯಾಯಾಲಯಗಳಿಗೆ ನೀರು ಹರಿಸಿ, ಇದಕ್ಕಾಗಿ ಬಂದ್ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಬಂದ್ ಅಂತ ಹೇಳಿ ವಾಟಾಳ್ ನಾಗರಾಜ್ ಹೇಳಿಕೆಯನ್ನ ನೀಡಿದ್ದಾರೆ. ವಾಟಾಳ್ ನಾಗರಾಜ್ ಅವರು ಮಾತಾಡ್ತಾ ಇದ್ರು ಏನು ಅಂತಂದ್ರೆ, ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸರ್ವಪಕ್ಷ ಸಭೆಯನ್ನ ನಡೆಸಿದ್ರು. ಸರ್ವಪಕ್ಷ ಸಭೆಯಾದ ನಂತರ ಅವರು ಹೇಳಿಕೆಯನ್ನ ನೀಡ್ತಾರೆ. ಏನು ಅಂತಂದ್ರೆ, ಸರಿಯಾಗಿ ಉತ್ತಮವಾಗಿರುವಂತಹ ಮಳೆ ಆಗ್ತಾ ಇದೆ, ಸೊ ಯಾರೂ ಕೂಡ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರುವಂಥದ್ದು ಕರ್ನಾಟಕದ ಜನ, ರೈತರು. ಆ ಕಾರಣಕ್ಕಾಗಿ ಏನೇ ಆದರೂ ಕೂಡ ನಾವು ಕರ್ನಾಟಕದ ರೈತರ ಪರವಾಗಿಯೇ ಇರ್ತೇವೆ ಎನ್ನುವಂತಹ ಮಾತನಾಡ್ತಾರೆ. ಇನ್ನು ಬಂದ್ ಮಾಡಬೇಡಿ ಅಂತಲೂ ಕೂಡ ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಬಂದ್ ಮಾಡ್ಲಿಕ್ಕೆ ಹೋಗಬೇಡಿ, ಬಂದ್ ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಹೇಳಿಕೆಯನ್ನ ನೀಡ್ತಾರೆ. ಇದರ ನಡುವೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಅವರು ಹೇಳ್ತಾರೆ, ಇಲ್ಲ, ಬಂದ್ನಿಂದ ಹಿಂದೆ ಸರಿಯುವಂತಹ ಮಾತಿಲ್ಲ, ಪ್ರಶ್ನೆ ಇಲ್ಲ. ಅಖಂಡ ಕರ್ನಾಟಕ ಬಂದ್ ಮಾಡೇ ಮಾಡ್ತೇವೆ ಅಂತ ಹೇಳಿ ವಾಟಾಳ್ ನಾಗರಾಜ್ ಹೇಳಿಕೆಯನ್ನ ನೀಡ್ತಾರೆ. ಸಿಎಂ ಡಿ ಕೆ ಶಿವಕುಮಾರ್ ಸಹ ಬಂದ್ಗೆ ಬರಲಿ ಅಂತ ಹೇಳಿ ಅವರು ಸ್ವಾಗತವನ್ನು ನೀಡ್ತಾರೆ. ಮಳೆ ಚೆನ್ನಾಗಾಗಿದೆ ಅಂತ ಹೇಳಿ ತಮಿಳುನಾಡಿಗೆ ನೀರು ಬಿಟ್ಕೊಂಡು ಕೂತ್ರೆ ನಾವೇನ್ ಮಾಡಬೇಕಾಗತ್ತೆ ಎನ್ನುವಂತಹ ಮಾತನ್ನು ಕೂಡ ಆಡ್ತಾರೆ. ನಮ್ಮ ರಾಜ್ಯದ ನಾಲೆಗಳಿಗೆ ನೀರು ಹರಿಸಿ, ಇದಕ್ಕಾಗಿ ಹರಿಸ್ಲಿ ಅಂತ ಹೇಳಿ ಬಂದನ್ನ ಮಾಡಲಾಗ್ತಾ ಇದೆ. ಏನೋ ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಬಂದ್ ಅಂತ ಹೇಳಿ ವಾಟಾಳ್ ನಾಗರಾಜ್ ಹೇಳಿಕೆಯನ್ನು ನೀಡಿದ್ರು. ಮಳೆ ಚೆನ್ನಾಗಿ ಬರಲಿ, ಚೆನ್ನಾಗಿ ಆದರೆ ನಾವು ಅಂತೂ ತಮಿಳುನಾಡಿಗೆ ವಿರೋಧಿಲ್ಲ, ನೀರುಗಳನ್ನ ನೀವು ಬಿಟ್ಟರೆ ಅದನ್ನು ಕೂಡ ನಾವು ವಿರೋಧ ಮಾಡ್ತೇವೆ ಅಂತ ಹೇಳಿ ಹೇಳಿಕೆಯನ್ನು ನೀಡ್ತಾರೆ. ಡಿ ಕೆ ಶಿವಕುಮಾರ್ ಬರಲಿ, ಕೂತ್ಕೊಳ್ಳಿ, ಮಾತಾಡಲಿ, ಅವರು ಕೂಡ ನಮ್ಮ ಜೊತೆಗೆ ಭಾಗಿಯಾಗಲಿ ಅಂತ ಹೇಳಿ ಇದೇ ಸಮಯದಲ್ಲಿ ವಾಟಾಳ್ ನಾಗರಾಜ್ ಅವರು ಹೇಳ್ತಾರೆ. ಕಾವೇರಿ ವಿಚಾರದ ಬಗ್ಗೆ ನಮಗೆ ನೀರಿಲ್ಲದೆ ಬೇರೆಯವ್ರಿಗೆ ಬಿಟ್ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಹೇಳಿಕೆಯನ್ನು ನೀಡ್ತಾರೆ.